15,000 ರೂಪಾಯಿ ಟ್ಯಾಕ್ಸ್ ಕಟ್ತೇವೆ. ಕಾರ್ಗೆ 1.5 ಇಂದ 2 ಲಕ್ಷ ಟ್ಯಾಕ್ಸ್ ಕಟ್ತಾರೆ. ಎಲ್ಲ ಗೂಡ್ಸ್ ವೆಹಿಕಲ್ಗಳಿಗೂ ಹತ್ತತ್ರ 60ರಿಂದ 70,000 ರೂಪಾಯಿ ಟ್ಯಾಕ್ಸನ್ನು, ಏನು ರೋಡ್ ಟ್ಯಾಕ್ಸನ್ನು, ಲೈಫ್ ಟ್ಯಾಕ್ಸನ್ನು ಕಟ್ತಾ ಬರ್ತಾ ಇದ್ದಾರೆ. ಬಟ್ ಆದರೆ ರಾಜ್ಯ ಹೆದ್ದಾರಿಗಳನ್ನೇ ಸಾಕಷ್ಟು ಗುಂಡಿಗಳು ಮಾಡೋದ್ರಿಂದ ಶಾಲಾ ವಾಹನಗಳು ದಿನನಿತ್ಯ ಓಡಾಡ್ತಾ ಇದ್ದಾವೆ. ದಾರಿಯಲ್ಲಿ ದಿನನಿತ್ಯ ಆಕ್ಸಿಡೆಂಟ್ ಆದರೆ ರಾಜ್ಯ ಸರ್ಕಾರ ಮತ್ತು ಹೆಂಗೆ ಸಾಮಾನ್ಯ ಜನರನ್ನು ರಕ್ಷಣೆ ಮಾಡುತ್ತೆ, ಅದರ ಬಗ್ಗೆ ಕನಿಷ್ಠ ತಿಳುವಳಿಕೆ ಇಲ್ಲದಂಥ ಸರ್ಕಾರ ಅದ್ರ ಬಗ್ಗೆ ಮುಕ್ತವಾಗಿ ಸಮಾಲೋಚನೆ ಮಾಡ್ತಕ್ಕಂಥ ವಿಚಾರಣೆ ಇಲ್ವಾ? ಅಥವಾ ನೀವು ಏನು ಸುಮ್ಮನೆ ಲೋಕೋಪಯೋಗಿ ಇಲಾಖೆ ಐತಿ ಅಂತಂದ್ರೆ ಬಿಗ ಹಾಕ್ಕೊಂಡು ಸುಮ್ಮನೆ ಮನೆಗೆ ಹೋಗ್ಬಿಡ್ರಿ. ನೀವು ಹೆಸರಿಗಿರೋದು ಬೇಡ, ದಯವಿಟ್ಟು ಮಾತಾಡಿ. ಏನು ವಿಚಾರ ಆಗಿದೆ, ದುಡ್ಡು ಇದೆಯಾ ಇಲ್ವಾ, ಏನು ಮಾರ್ಗೀರಿ ಬಿಡ್ತೀರಿ ಅತ್ಲಾಗೆ? ಚಿಟಾಕಿ ಸ್ಕೂಲ್ ಅಪೋಸಿಟ್. ಜಲ್ದಿ ವಿಡಿಯೋ ಮಾಡ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ನಮ್ಮ ಮಲೆಬೆನ್ನೂರಿನಾಗ ಇವತ್ತು ಕೋಟ್ಯಾಂತರ ರೂಪಾಯಿಗಳನ್ನು ಎಲ್ಲೆಲ್ಲೇ ಖರ್ಚು ಮಾಡ್ತಾರೆ. ಈ ಒಂದು ಲೈಟಿನ ವ್ಯವಸ್ಥೆ ಇಲ್ಲ, ಏನಿಲ್ಲ. ನೋಡ್ತಾ ಇರ್ಬೋದು, ಈ ಥರ ಒಂದು ಆಗಿ ಸುಮಾರು 100 ಈ ಥರ ಒಂದು ಕಾರ್ಗಳು ಸಿಕ್ಕಂದು ಒದ್ದಾಡ್ತದವು. ಅವ್ರ ಪಾಪ ನೋಡ್ರಿ, ಫ್ಯಾಮಿಲಿ ಸಮೇತ ಬಂದದವ್ರು ಇವತ್ತು ನೋಡ್ತಾ ಇರ್ಬೋದು. ಸುಮಾರು ಒಂದು 7-8 ಲಕ್ಷ ರೂಪಾಯಿ ಕಾರು. ಆದರೆ ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಇಲ್ಲಿ ಪರಿಸ್ಥಿತಿ ಏನಾಗೈತಪ್ಪ ಇಲ್ಲಿ ಅಂತಂದ್ರೆ, ಹೈವೇ ರೋಡ್ ಆಗಲಿಲ್ಲ, ಯಾವಾಗಲಾಗಲಿಲ್ಲ. ಸೆಂಟ್ರಿಗೆ ಇದನ್ನು ಮಾತ್ರ ಮಾಡ್ಯಾರ. ಈ ಕಡೆಯಿಂದ ಈ ಕಡೆಗೊಬ್ಬರು, ಈ ಕಡೆಯಿಂದ ಈ ಕಡೆಗೊಬ್ಬರು ಅಂತ ಒಂದೊಂದು ಗುಂಡಿ ನಾವು ಮಕ್ಕಂದ್ರೆ ಕಾಣಲ್ಲ, ಆ ಥರ ಗುಂಡಿಗಳದಾವು. ಒಂದು 2-3 ವಿಡಿಯೋ ಮಾಡಿದೆ, ಆದರೆ ಯಾರು ತಲೆ ಕೆಡ್ಸಲ್ಲ. ದಯವಿಟ್ಟು ನೋಡ್ರಿ ಕಾರಿನ ಪರಿಸ್ಥಿತಿ. ಮೇಲತ್ತು ಏನಪ್ಪ ಅಂತಂದ್ರೆ ನೋಡ್ರಿ, ಸಾಕಷ್ಟು ಬಸ್ಗಳು ಬರ್ತಾವೆ, ಎಲ್ಲ ಬರ್ತಾವೆ. ಆದರೆ ಇದನ್ನು ಜನಗಳು ಎಷ್ಟು ಅಲಾಲ ಅಂತಾರಂದ್ರೆ ಅದು ಎಷ್ಟು ಹೇಳಿದ್ರೆ ಕೂಡ ಕಡಿಮೆನೇ. ಯಾಕಪ್ಪ ಅಂದ್ರೆ ವಿಡಿಯೋ ಮಾಡೋದಾಯ್ತು, ಹಾಕೋದಾಯ್ತು. ಆದರೆ ಈ ಪರಿಸ್ಥಿತಿ ಎಲ್ಲಿಂದನೋ ಬಂದಿರ್ತಾರೆ. ಅಟ್ಲೀಸ್ಟ್ ನಮ್ಮ ಹರಿಹರದಿಂದ ಮಲೆಬೆನ್ನೂರು ಬರೋ ತನಕ ಒಂದು ಒಳ್ಳೆ ರೋಡ್ ಆದರೆ ಜನಗಳಿಗೆ ಭಾಳ ಉತ್ತಮ ಅಂತಲೇ ಹೇಳ್ಬೋದು. ಮನವಿ ಕೊಡೋದ್ರ ಮುಖಾಂತರ ಅವ್ರು ನಾಳೆ ಗುಂಡಿ ಮುಚ್ಚಕ್ಕೆ ಪ್ರಯತ್ನ ಮಾಡ್ತಾರಂತೆ. ನಾಳೆ ಮುಚ್ಚಲೇಬೇಕು, ಯಾಕಂದ್ರೆ ತುಂಬಾ ತೊಂದರೆ ಆಗ್ತಾ ಇದೆ. ಸಾರ್ವಜನಿಕವಾಗಿ ತೊಂದರೆ ಆಗ್ತಾರಿಂದ ಆದಷ್ಟು ಬೇಗ ಇವರು 2 ದಿನದಲ್ಲಿ ಗುಂಡಿ ಮುಚ್ಚೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದರೆ, ಆ ಭರವಸೆ ಮುಖಾಂತರ ಕಾರ್ಯಕ್ರಮ ಹೆದ್ದಾರಿ ಬಂದ್ ಕಾರ್ಯಕ್ರಮವನ್ನು ಮುಗಿಸೋ